ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯ ನಿಮ್ಮದನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೆಸೆಟ್ ಎಕ್ಸಾಮ್ಗೆ ಬೇರೆ ಬೇರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕ್ನ ತೊಗೊಂಡಿದ್ದೀನಿ. ಆಲ್ರೆಡಿ 8 ವೀಡಿಯೋ ಅದ್ರ ಮೇಲೆ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಮಾಡ್ತಾ ಇರೋದು 9ನೇ ವೀಡಿಯೋ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಕೆಸೆಟ್ ಎಕ್ಸಾಮ್. ಸುಮಾರು 4ರಿಂದ 5 ಕ್ವಶನ್ ಈ ಚಾಪ್ಟರ್ ಮೇಲೆ ಬರ್ತಾ ಹೋಗುತ್ತೆ. ಅದರಲ್ಲೇ ನೀವು ಬೇರೆ ಗೇಟ್ ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ನಿಮಗೆ ಇದು ಬೇಕಾಗುತ್ತೆ. ಇವನ್ ನೆಟ್ ಎಕ್ಸಾಮಲ್ಲೂ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಫೋಟೋಸಿಂಥಸಿಸ್ ಇನ್ ವಿಚ್ ದ ಕ್ಲೋರೋಫಿಲ್ ಹೇಗೆ ಹೆಲ್ಪ್ ಮಾಡುತ್ತೆ, ವಿಚ್ ಇಸ್ ಎ ಮೆಗ್ನೀಷಿಯಮ್ ಕಾಂಪ್ಲೆಕ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಕ್ಲೋರಿನ್ ರಿಂಗ್. ಸೊ ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫೋಟೋಸಿಂಥಸಿಸ್ ಅಂತಂದರೆ ರೆಡಾಕ್ಸ್ ಪ್ರೋಸೆಸ್ ಇನ್ ಗ್ರೀನ್ ಪ್ಲಾಂಟ್ಸ್, ಬ್ಯಾಕ್ಟೀರಿಯಾ, ಆಲ್ಗಿ ವಿಚ್ ಕಂಟೈನ್ಸ್ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ to carbohydrates like glucose and starch by absorbing the sunlight. So ಇದು redox process. Photosynthesis is a redox process. Oxidation reduction takes place simultaneously. ಗ್ರೀನ್ ಪ್ಲಾಂಟಲ್ಲಿ ಇರ್ಬೋದು, ಬ್ಯಾಕ್ಟೀರಿಯಾದಲ್ಲಿ ಇರ್ಬೋದು, ಆಲ್ಗೈನ್ಸ್ ಇರ್ಬೋದು. ಸೊ ಅವೇನು ಮಾಡ್ತವೆ ಅಂತಂದರೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ನ ತಗೊಂಡು ವಿತ್ ಹೆಲ್ಪ್ ಆಫ್ ದಿ ಸೋಲಾರ್ ಲೈಟ್, ಸನ್ಲೈಟ್ ಯೂಸ್ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತವೆ. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಇದು ನಾವು ಸಣ್ಣ ಕ್ಲಾಸಿಂದನೂ ಓದ್ಕೊಂಡು ಬಂದಿರ್ತೀವಿ. ಆದರೆ ಆ್ಯಕ್ಚುಯಲ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರು ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ರಿಯಾಕ್ಟ್ ಆದಾಗ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಆಕ್ಸಿಜನ್ ಮತ್ತು ವಾಟರ್ ವಿಲ್ ಬಿ ಎಲಿಮಿನೇಟೆಡ್. ಸೊ ಈ ಆ್ಯಕ್ಚುಲಿ ಏನಾಗುತ್ತೆ, ವಾಟರ್ ಏನು ಮಾಡುತ್ತೆ, ಆಕ್ಸಿಡೇಷನ್ ಆಗಿ O2ನ ರಿಲೀಸ್ ಮಾಡುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟಿಂಗ್ ದಿ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡು ರೆಡ್ಯೂಸ್ ಆಗಿ ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. In this process, the light energy is converted into chemical energy, which is stored in the form of ATP and reduced form of NADP. ಸೊ ಇಲ್ಲಿ ಏನಾಗ್ತಾ ಇದೆ, ಕಾರ್ಬೋಹೈಡ್ರೇಟ್ಸ್ ಏನು ಜನರೇಟ್ ಆಗುತ್ತೆ, ಕಾರ್ಬೋಹೈಡ್ರೇಟ್ ಏನು ಫಾರ್ಮೇಷನ್ ಆಗುತ್ತಲ್ಲ, ದಟ್ ವಿಲ್ ಬಿ ಸ್ಟೋರ್ಡ್. ಯಾವಾಗ ಬೇಕೋ ಆವಾಗ ಅದು ರಿಲೀಸ್ ಹೋಗುತ್ತೆ. ಸೊ ಫೋಟೋಸಿಂಥಸಿಸ್ನ ನಾವು 2 ಸ್ಟೆಪ್ ಆಗಿ, ಆ್ಯಕ್ಚುಲಿ 2 ಸ್ಟೇಜಲ್ಲಿ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಒಂದು ಸ್ಟೇಜು ಲೈಟ್ ಡಿಪೆಂಡೆಂಟು, ಇನ್ನೊಂದು ಸ್ಟೇಜು ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಲೈಟ್ ಡಿಪೆಂಡೆಂಟ್ ಅಂದರೆ ದ ಎನರ್ಜಿ ಹಾರ್ವೆಸ್ಟಿಂಗ್ ರಿಯಾಕ್ಷನ್ಸ್ ಆಫ್ ದಿ ಕ್ಲೋರೋಫಿಲ್. ಸೊ ಎನರ್ಜಿ ಏನಾಗುತ್ತೆ, ಸೋಲಾರ್ ಎನರ್ಜಿ ಏನಾಗುತ್ತೆ, ಹಾರ್ವೆಸ್ಟ್ ಆಗ್ತಾ ಹೋಗುತ್ತೆ, ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತವೆ. ಅಂಥ ಸೈಟ್ಗೆ ಅದು ಎಲ್ಲಿರುತ್ತೆ ಅಂದರೆ ಕ್ಲೋರೋಫಿಲಲ್ಲಿರುತ್ತೆ. ಸೊ ಅಂಥ ರಿಯಾಕ್ಷನ್ಸ್ಗೆ ನಾವೇನಂತ ಕರಿತೀವಿ, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಏನು ಸೋಲಾರ್ ಎನರ್ಜಿ ಏನು ಹಾರ್ವೆಸ್ಟ್ ಆಯ್ತಲ್ಲ ಕ್ಲೋರೋಫಿಲಲ್ಲಿ, ದಟ್ ಈಸ್ ಯುಟಿಲೈಸ್ ಇನ್ ದಿ ಸೆಕೆಂಡ್ ಸ್ಟೆಪ್. those reactions we are going to call it as a light independent reactions ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ. ಮೇಕಿಂಗ್ ಯೂಸ್ ಆಫ್ ದ ವಾಟ್ ಎವರ್ ದ ಎನರ್ಜಿ ದಟ್ ಹ್ಯಾಸ್ ಬೀನ್ ಅಬ್ಸಾರ್ಬ್ ಬೈ ದಿ ಕ್ಲೋರೋಫಿಲ್, ಇಟ್ ವಿಲ್ ಬಿ ಯುಟಿಲೈಸ್. ಒಂದು ಸ್ಟೇಜಲ್ಲಿ ಎನರ್ಜಿ ಹಾರ್ವೆಸ್ಟ್ ಆಗುತ್ತೆ, ಆ 2ನೇ ಸ್ಟೇಜಲ್ಲಿ ಹಾರ್ವೆಸ್ಟ್ ಆಗಿರೋದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ಸೊ ಆ ಸೈಕಲ್ಗೆ ನಾವು ಕೆಮಿಕಲ್ ಅಂತ ಹೇಳ್ತೀವಿ. So light dependent reactions andre the energy from the sunlight is absorbed by the chlorophyll and converted into stored chemical energy in the form of an electron carrier molecule NADPH, nicotinamide adenine dinucleotide phosphate ಅಂತ ಹೇಳ್ತೀವಿ, and the energy carrying molecules ATP. ಸೊ ಏನಾಗುತ್ತೆ, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಕ್ಲೋರೋಫಿಲ್ ಹೇಗಾಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಆ ಕ್ಲೋರೋಫಿಲ್ ಏನು ಮಾಡುತ್ತೆ, ಕ್ಲೋರೋಫಿಲಲ್ಲಿ ಕೆಲವೊಂದು ಪಿಗ್ಮೆಂಟ್ಸ್ ಇರುತ್ತೆ, ಕಲರ್ಡ್ ಪಿಗ್ಮೆಂಟ್ ಇರುತ್ತೆ, ರಿಯಾಕ್ಷನ್ ಸೆಂಟರ್ಸ್ ಅಂತ ಹೇಳ್ತೀವಿ ಅಥವಾ ಫೋಟೋಸೈಟ್ಸ್ ಅಂತ ಹೇಳ್ತೀವಿ. ಸೊ ಅದೇನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಎನರ್ಜಿ, ವಾಟ್ ಎವರ್ ದ ಎನರ್ಜಿ ದಟ್ ಹ್ಯಾಸ್ ಗಿವನ್ ಬೈ ದಿ ಸನ್ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದನ್ನೇನಾಗುತ್ತೆ, ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಕನ್ವರ್ಟ್ ಮಾಡಿದನ್ನು ಸ್ಟೋರ್ ಮಾಡಬೇಕು, ಸ್ಟೋರ್ ಮಾಡಿದ್ರೆ ಕ್ಯಾರಿ ಮಾಡಬೇಕು. ಅದು ಯಾವುದು ಕ್ಯಾರಿ ಮಾಡುತ್ತೆ, NADPH ಕ್ಯಾರಿ ಮಾಡುತ್ತೆ, ಇಲ್ಲಾಂದರೆ ATP ಫಾರ್ಮಲ್ಲಿ ಅದು ಸ್ಟೋರ್ ಆಗಿರುತ್ತೆ. ದ ಎನರ್ಜಿ ಡಿಪೆಂಡೆಂಟ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಆಲ್ಕಲೈಡ್ ಮೆಂಬರ್ ಇನ್ ದಿ ಗ್ರಾನಿಯಮ್ ವಿತಿನ್ ದಿ ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟಲ್ಲಿ ಏನಾಗುತ್ತೆ, ಮೆಂಬ್ರೇನ್ ಇರುತ್ತೆ, ಆ ಮೆಂಬ್ರೇನಲ್ಲಿ ಈ ರಿಯಾಕ್ಷನ್ಸು ಹೋಗುತ್ತೆ. The process that converts the light energy into chemical energy takes place in a multi-protein complex called as a photosystem. ನಾನು ಹೇಳಿದೆ 2 ಪ್ರೋಸೆಸ್ ಆಗುತ್ತೆ ಅಂತ. ಮೊದಲನೇದಲ್ಲಿ ಏನಾಗುತ್ತೆ, ಎನರ್ಜಿ ಹಾರ್ವೆಸ್ಟ್ ಆಗುತ್ತೆ. ಸೊ ಎಲ್ಲಿ ಹಾರ್ವೆಸ್ಟ್ ಆಗುತ್ತೆ, ಹಾರ್ವೆಸ್ಟ್ ಆಗೋದಕ್ಕೆ ಒಂದು ಕಾಂಪ್ಲೆಕ್ಸ್ ಬೇಕು, ಒಂದು ಮೀಡಿಯಮ್ ಬೇಕು. ಆ ಮೀಡಿಯಮ್ಗೆ ನಾವೇನಂತ ಕರಿತೀವಿ, ಫೋಟೋ ಸಿಸ್ಟಮ್ ಅಂತ ಹೇಳ್ತೀವಿ.
ಏನು ಎಲ್ಲಿ ದ ಲೈಟ್ ಎನರ್ಜಿ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಅಲ್ಲಿ ಮಲ್ಟಿ ಪ್ರೋಟೀನ್ ಕಾಂಪ್ಲೆಕ್ಸ್ ಇರಬೇಕು. ಆ ಕಾಂಪ್ಲೆಕ್ಸ್ಗೆ ನಾವೇನಂತ ಕರಿತೀವಿ, ಫೋಟೋ ಸಿಸ್ಟಮ್ ಅಂತ ಹೇಳ್ತೀವಿ. ಫೋಟೋ ಸಿಸ್ಟಮ್ಸ್ ಆರ್ ಫೌಂಡ್ ಇನ್ ದಿ ತಲ್ಕಾಡ್ ಮೆಂಬರ್ಸ್ ಆಫ್ ದಿ ಪ್ಲಾಂಟ್, ಆಲ್ಗಿ ಆ್ಯಂಡ್ ಸೈನೋಬ್ಯಾಕ್ಟೀರಿಯಾ ವಿಚ್ ಆರ್ ಲೊಕೇಟೆಡ್ ಇನ್ಸೈಡ್ ದಿ ಕ್ಲೋರೋಪ್ಲಾಸ್ಟ್ ಆಫ್ ದಿ ಪ್ಲಾಂಟ್ ಆಲ್ಗಿ ಆ್ಯಂಡ್ ಇನ್ ದಿ ಸೈನೋಪ್ಲಾಸ್ಟಿಕ್ ಮೆಂಬರ್ ಆಫ್ ದಿ ಫೋಟೋ ಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಸೊ ಅದು ಸೆಲ್ ಒಳಗಡೆನೆ ಇರುತ್ತೆ. ಈಚ್ ಫೋಟೋ ಸಿಸ್ಟಮ್ ಇಸ್ ಐಡೆಂಟಿಫೈಡ್. ಸೊ ಎಷ್ಟೊಂದು ಫೋಟೋ ಸಿಸ್ಟಮ್ ಇದೆ, ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ವಾಟ್ ಈಸ್ ದ ಅಮೌಂಟ್ ಆಫ್ ದಿ ಲೈಟ್ ಇಟ್ ಗೋಯಿಂಗ್ ಟು ಅಬ್ಸಾರ್ವ್, ಇಟ್ ಗೋಯಿಂಗ್ ಟು ಆಕ್ಟಿವ್, ಇಟ್ ಬಿಕಮ್ ಮೋರ್ ರಿಯಾಕ್ಟಿವ್ ಅಟ್ ವಾಟ್ ವೇವ್ ಲೆಂತ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ಅಮೌಂಟ್ ಆ್ಯಂಡ್ ಟೈಪ್ ಆಫ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಪ್ರೆಸೆಂಟ್, ಅದರೊಳಗಡೆ ಯಾವ ರೀತಿ ಕಾಂಪ್ಲೆಕ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ದ ಟೈಪ್ ಆಫ್ ದಿ ಟರ್ಮಿನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಯಾವುದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ನನಗೆ ಏನಿರಬೇಕು, 2 ಸ್ಟೇಜ್ ಇದೆ. ಮೊದಲನೇ ಸ್ಟೇಜಲ್ಲಿ ಏನಾಗಬೇಕು, ಎನರ್ಜಿ ಹಾರ್ವೆಸ್ಟ್ ಆಗಬೇಕು. ಎಲ್ಲಿ ಎನರ್ಜಿ ಹಾರ್ವೆಸ್ಟ್ ಆಗುತ್ತೆ, ಥೈಕಲಾಯ್ಡ್ ಮೆಂಬ್ರೇನ್ ಆಗುತ್ತೆ. ಆ ಮೆಂಬ್ರೇನಲ್ಲಿ ಒಂದು ಮಲ್ಟಿ ಪ್ರೋಟೀನ್ ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸ್ಗೆ ನಾವೇನಂತ ಕರಿತೀವಿ, ಫೋಟೋ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ದೇರ್ ವಿಲ್ ಬಿ n ನಂಬರ್ ಆಫ್ ಫೋಟೋ ಸಿಸ್ಟಮ್ಸ್ ಇರ್ತವೆ. ಆ ಫೋಟೋ ಸಿಸ್ಟಮ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತೀವಿ, ಎಷ್ಟು ಲೈಟ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ಸೊ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಯಾವುದಿದೆ, ಟರ್ಮಿನಲ್ಲಿ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಯಾವ್ದು ಯೂಸ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು 2, PS1 PS2 ಅಂತ ಹೇಳ್ತೀವಿ. ದಟ್ ಈಸ್ ಫೋಟೋ ಸಿಸ್ಟಮ್ 1, ಫೋಟೋ ಸಿಸ್ಟಮ್ 2 ಅಂತ. ಫೋಟೋ ಸಿಸ್ಟಮ್ 1 700 ನ್ಯಾನೋಮೀಟರ್ಸಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದು 2 ಏನಾಗುತ್ತೆ, 680 ನ್ಯಾನೋಮೀಟರ್ಸ್ ಬೇಕು. ಇದಕ್ಕೆ ನನಗೆ ಹೇಳ್ದಂಗೆ ನನಗೆ ಟರ್ಮಿನಲ್ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು ಯಾವುದು ಅಂದರೆ, 1ನಲ್ಲಿ ಏನಾಗಿರುತ್ತೆ ಅಂದರೆ ಫೆರಡಾಕ್ಸಿನ್ ಇರುತ್ತೆ, ಲೈಕ್ ಐರನ್ ಸಲ್ಫರ್ ಕ್ಲಸ್ಟರ್ ಪ್ರೋಟೀನ್ಸ್ ಆಸ್ ಎ ಟರ್ಮಿನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್. 2ನಲ್ಲಾದರೆ ಕ್ವಿನೈನ್ ಟರ್ಮಿನಲ್ ಅಕ್ಸೆಪ್ಟರ್ ಆಗಿರುತ್ತೆ. ಕೇಳ್ತಾರೆ ವಾಟ್ ವಿಲ್ ಬಿ ದಿ ಟರ್ಮಿನಲ್ ಅಕ್ಸೆಪ್ಟರ್ ಅಂತ ಕೇಳ್ತಾರೆ. ಸೊ ಬೇರೆದ್ರಲ್ಲಿ ಬೇರೆ ಇರುತ್ತೆ. ಸೊ ಅದರ ಎನರ್ಜಿ ಬೇರೆ ಇದೆ, ಅಬ್ಸರ್ವ್ ಮಾಡ್ಕೊಳ್ಳೋ ಎನರ್ಜಿ ಬೇರೆ ಇದೆ, ಮತ್ತು ಎಲೆಕ್ಟ್ರಾನ್ ಅಕ್ಸೆಪ್ಟರ್ ಟರ್ಮಿನಲ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ಸು ಬೇರೆ. ಹಾಗಾಗಿ ಅವೆರಡನ್ನ ನಾವು 2 ಹೇಳ್ತಾ ಹೋಗ್ತೀವಿ. ಈ ಫೋಟೋ ಸಿಸ್ಟಮಲ್ಲಿ 1 ಆಗಿರ್ಬೋದು, 2 ಆಗಿರ್ಬೋದು, ಅದರಲ್ಲಿ 2 ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ. ಅದಕ್ಕೆ ಒಂದಕ್ಕೆ ನಾವು ಆಂಟಿನಾ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಅಥವಾ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇನ್ನೊಂದಕ್ಕೆ ರಿಯಾಕ್ಷನ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಈಗ ಏನಾಗ್ತಾ ಇದೆ, ಸೆಲ್ ವಾಲ್ ಇದೆ, ಥೈಲಾಕಾಯ್ಡ್ ಮೆಂಬ್ರೈನ್ ಇದೆ, ಅದರಲ್ಲಿ ಏನಾಗ್ತಾ ಇದೆ, ಫೋಟೋ ಸಿಸ್ಟಮ್ ಇದೆ. ಆ ಫೋಟೋ ಸಿಸ್ಟಮ್ ಏನು ಮಾಡ್ತಾ ಇದೆ, ಮಲ್ಟಿ ಪ್ರೋಟೀನ್ ಕಾಂಪ್ಲೆಕ್ಸ್ ಅದೇನು ಮಾಡುತ್ತೆ, ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದರೊಳಗಡೆ 2 ಇದೆ. ಒಂದು ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ರಿಯಾಕ್ಷನ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಇದು ಆಂಟಿನಾ ಕಾಂಪ್ಲೆಕ್ಸ್ ಏನಿದೆ ಅಂದರೆ, ಫೋಟಾನ್ಸ್ ಇರ್ತವೆ, ನಿಮ್ಗೆ ಗೊತ್ತು, ಎಷ್ಟೊಂದು ಪ್ಯಾಕೆಟ್ಸ್ ಆಫ್ ಎನರ್ಜಿಗೆ ನಾವು ಫೋಟಾನ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಏನು ಮಾಡುತ್ತೆ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಗ್ಯಾದರ್ ಮಾಡ್ಕೊಳ್ಳುತ್ತೆ, ಎಲ್ಲ ಎನರ್ಜಿನ ಏನು ಮಾಡುತ್ತೆ, ತಾನು ಎಳ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತಲ್ಲ, ಆ ಸೆಂಟರ್ಗೆ ನಾವೇನಂತ ಕರಿತೀವಿ, ಆಂಟಿನಾ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತು, ಆಂಟಿನಾ ಅಂತಂದರೆ ಮುಂಚೆ ಹಳೆ ಕಾಲದಲ್ಲಿ ಆಗ್ತಾಯಿದ್ರು, ಅಂದರೆ ಸಿಗ್ನಲ್ಸ್ನ ಸೆಳೆಯೋದಕ್ಕೆ ಅಂತ. ಅದೇ ಥರ ಇದು ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ನಾವು ಆಂಟಿನಾ ಕಾಂಪ್ಲೆಕ್ಸ್ನ ಯೂಸ್ ಮಾಡ್ತೀವಿ. ಸೊ ಆ ಎನರ್ಜಿ ಏನಿರುತ್ತಲ್ಲ, ಆ ಎನರ್ಜಿ ಏನು ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ, ಅದೆಲ್ಲ ಏನು ಮಾಡ್ತಾವೆ, ದೇ ಸೆಂಡ್ ಇಟ್ ಟು ದಿ ರಿಯಾಕ್ಷನ್ ಸೆಂಟರ್. ಸೊ ರಿಯಾಕ್ಷನ್ ಸೆಂಟರ್ ಒಳಗಡೆ ಇರುತ್ತೆ. ಆ ರಿಯಾಕ್ಷನ್ ಸೆಂಟರ್ ಇಸ್ ಸರೌಂಡೆಡ್ ಬೈ ದಿ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ದಟ್ ಎನ್ಹಾನ್ಸ್ ದಿ ಅಬ್ಸಾರ್ಪ್ಷನ್. ಸೊ ಅಬ್ಸಾರ್ಪ್ಷನ್ ಎನರ್ಜಿನ, ಲೈಟ್ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡೋ ಅಂಥದ್ದು. ಸೊ ಫೋಟೋ ಸಿಸ್ಟಮ್ ಇದೆ. ಆ ಫೋಟೋ ಸಿಸ್ಟಮಲ್ಲಿ 2 ಇದೆ. ಒಂದಕ್ಕೆ ನಾವೇನಂತ ಕರಿತೀವಿ, ಆಂಟಿನಾ ಕಾಂಪ್ಲೆಕ್ಸ್ ಅಂತ ಕರಿತೀವಿ. 2ನೇದಕ್ಕೆ ರಿಯಾಕ್ಷನ್ ಸೆಂಟರ್ ಅಂತ ಕರಿತೀವಿ. ಆಂಟಿನಾ ಕಾಂಪ್ಲೆಕ್ಸ್ ಏನು ಮಾಡುತ್ತೆ, ಎಲ್ಲ ಎನರ್ಜಿನ ಫೋಟಾನ್ಸ್ನೆಲ್ಲ ಏನು ಮಾಡುತ್ತೆ, ಇಟ್ಕೊಳ್ಳುತ್ತೆ. ಅದನ್ನು ಎಲ್ಲಿ ಕಳಿಸುತ್ತೆ, ರಿಯಾಕ್ಷನ್ ಸೆಂಟರ್ಗೆ ಕಳಿಸುತ್ತೆ. ಫೋಟೋಸಿಂಥೆಟಿಕ್ ರಿಯಾಕ್ಷನ್ ಸೆಂಟರ್ ಇಸ್ ಎ ಪ್ರೋಟೀನ್ ಸೈಟ್ ಆಫ್ ದಿ ಲೈಟ್ ರಿಯಾಕ್ಷನ್ಸ್ ಆಫ್ ಫೋಟೋಸಿಂಥಸಿಸ್. ಎಲ್ಲ ಲೈಟ್ ರಿಯಾಕ್ಷನ್ಸು ಎಲ್ಲಾಗುತ್ತೆ ಅಂದರೆ ರಿಯಾಕ್ಷನ್ ಸೆಂಟ್ರಲ್ಲೇ ಆಗುತ್ತೆ. ರಿಯಾಕ್ಷನ್ ಸೆಂಟರ್ಸ್ ಆರ್ ಪ್ರೆಸೆಂಟ್ ಇನ್ ಎ ಗ್ರೀನ್ ಪ್ಲಾಂಟ್ಸ್ ಆ್ಯಂಡ್ ಇನ್ ಮೆನಿ ಬ್ಯಾಕ್ಟೀರಿಯಾ ಆ್ಯಂಡ್ ಆಲ್ಗಿ. ದೇ ಅಬ್ಸರ್ವ್ ಲೈಟ್ ಪ್ರಮೋಟಿಂಗ್ ಎನ್ ಎಲೆಕ್ಟ್ರಾನ್ ಟು ಎ ಹೈಯರ್ ಎನರ್ಜಿ ಲೆವೆಲ್ ವಿತ್ ಇನ್ ದಿ ಪಿಗ್ಮೆಂಟ್. ಸೊ ಅವೇನು ಮಾಡ್ತವೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಯಾವ ಎನರ್ಜಿ, ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಅಬ್ಸರ್ವ್ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ, ದೇ ಗೋಯಿಂಗ್ ಟು ಮೈಗ್ರೇಟ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ದ ರಿಯಾಕ್ಷನ್ ಸೆಂಟರ್ ಯೂಸಸ್ ದಿ ಲೈಟ್ ಟು ರೆಡ್ಯೂಸ್ ದಿ ಮಾಲಿಕ್ಯೂಲ್ಸ್. ಸೊ ಇದು ರಿಡಕ್ಷನ್ ಆಗೋದಕ್ಕೋಸ್ಕರ ಆ ಎನರ್ಜಿನ ಯೂಸ್ ಮಾಡ್ಕೊಳುತ್ತೆ. ರಿಯಾಕ್ಷನ್ ಸೆಂಟರ್ ಕಂಟೈನ್ಸ್ ಪಿಗ್ಮೆಂಟ್ಸ್ ದಟ್ ಆಕ್ಟ್ಸ್ ಆಸ್ ಕ್ಲೋರೋಫಿಲ್. ಸೊ ಆ ರಿಯಾಕ್ಷನ್ ಸೆಂಟರ್ಗೆ ನಾವೇನಂತ ಕರಿತೀವಿ, ಅದು ಕಲರಿಂಗ್ ಸಬ್ಸ್ಟೆನ್ಸ್ ಇರುತ್ತೆ. ಸೊ ಲೈಟ್ ಕ್ಯಾಪ್ಚರಿಂಗ್ ಎನರ್ಜಿ ಹೇಗಾಗುತ್ತೆ, ನಿಮಗೆ ಗೊತ್ತು, ಲೈಟ್ ಈಸ್ ಮೇಡ್ ಅಪ್ ಆಫ್ ಬಂಡಲ್ಸ್ ಆಫ್ ಎನರ್ಜಿ ಕಾಲ್ಡ್ ಆಸ್ ಫೋಟಾನ್ಸ್. The photon with the right amount of energy is the electron. It will release an electron to a higher energy level. So light energy ಏನು ಮಾಡ್ತಾ ಇದೆ, ಯಾವುದೋ ಒಂದು ಎಲೆಕ್ಟ್ರಾನ್ಗೆ ಹಿಟ್ ಆಗ್ತಾ ಇದೆ, ಅದು ಎನರ್ಜಿ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಫೋಟಾನ್ ಇಸ್ ಅ ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದೇ ಗೋಯಿಂಗ್ ಟು ಮೂವ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್.
So when the electron rises to a higher energy level, it increases the reduction potential of the molecule. ಸೊ ಅದು ಲೋಯರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ ಹೋದಾಗ ಆ ರಿಡಕ್ಷನ್ ಪೊಟೆನ್ಷಿಯಲ್ ಆಫ್ ದಿ ಮಾಲಿಕ್ಯೂಲ್ ಏನಾಗುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಅಂದ್ರೇನು, ಇಟ್ ಹ್ಯಾಸ್ ಎ ಗ್ರೇಟರ್ ಟೆಂಡೆನ್ಸಿ ಟು ಡೊನೇಟ್ ಎಲೆಕ್ಟ್ರಾನ್ಸ್, ದ ಕೀ ಟು ದಿ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸೊ ಲೈಟ್ ಎನರ್ಜಿ ಏನೇನು ಮಾಡ್ತಾ ಇದೆ, ಮಾಲಿಕ್ಯೂಲು ಕ್ಲೋರೋಫಿಲ್ ಏನು ಮಾಡ್ತಾ ಇದೆ, ಅಬ್ಸರ್ವ್ ಮಾಡ್ಕೊಳ್ತದೆ. ಅಬ್ಸರ್ವ್ ಮಾಡ್ಕೊಂಡಾಗ ಏನಾಯಿತು, ಒಂದು ಎನರ್ಜಿ ಲೆವೆಲಿಂದ ಲೋಯರ್ ಎನರ್ಜಿ ಲೆವೆಲಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಯ್ತು. ಎನರ್ಜಿ ಇನ್ಕ್ರೀಸ್ ಆಗಿದ ತಕ್ಷಣ ಏನಾಯಿತು, ಅದ್ರದ್ದು ರಿಡಕ್ಷನ್ ಪೊಟೆನ್ಷಿಯಲ್ ಅಥವಾ ರಿಡಕ್ಷನ್ ಕೆಪಾಸಿಟಿ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ರಿಡಕ್ಷನ್ ಪೊಟೆನ್ಷಿಯಲ್ ಜಾಸ್ತಿ ಆಯಿತು ಅಂದರೆ ಕೆಮಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಆ ಕನ್ವರ್ಟ್ ಮಾಡೋ ಪಾರ್ಟ್ ಯಾವುದಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಕ್ಲೋರೋಫಿಲ್ ಅಂತ ಕರಿತೀವಿ. ಎ ಗ್ರೀನ್ ಕಲರಿಂಗ್ ಮ್ಯಾಟರ್ ಆಫ್ ಲೀವ್ಸ್ ಸ್ಟೆಮ್ಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. There are 200 different types of chlorophylls are known, but important ಆಗಿರೋದು chlorophyll A and B. Chlorophylls A and B complement each other in absorbing sunlight. ಒಂದಕ್ಕೊಂದು ಸಪೋರ್ಟ್ ಮಾಡಿಕೊಂಡು ಅವು ಎನರ್ಜಿನ ಇದ್ದ ಹೋಗ್ತವೆ. ಹಾಗಾದರೆ ಕ್ಲೋರೋಫಿಲ್ ಅಂದರೆ ಏನು, ಸ್ಟ್ರಕ್ಚರಲಿ ವಾಟ್ ಈಸ್ ದಟ್? ಸ್ಟ್ರಕ್ಚರ್ಲಿ ಏನಿದೆಯಲ್ಲ ಅದಕ್ಕೆ ಕೊಲೋರಿನ್ ರಿಂಗ್ ಅಂತ ಕರಿತೀವಿ. ಹೆಂಗೆ ನಾವು ಐರನ್ ಫಾರ್ಫರಿನ್ ರಿಂಗ್ ಅಂತ ಕರೆದಲ್ಲ, ಹಾಗೆ ಇಲ್ಲಿ ಅಂತ ಕರಿತೀವಿ, ಕ್ಲೋರೋರಿಂಗ್ ಅಂತ ಕರಿತೀವಿ. ಸ್ಟ್ರಕ್ಚರ್ಲಿ ಸಿಮಿಲರ್ ಟು ಹಿಮೋಗ್ಲೋಬಿನಲ್ಲಿ ಹೇಗಿರುತ್ತೋ ಅದೇ ಥರ ಇರುತ್ತೆ. 4 ಪೈರೋಲ್ ರಿಂಗ್ ಇರುತ್ತೆ. ಸೊ ಆಲ್ ಟೆಟ್ರಾಪೈರೋಲ್ ಫಾರ್ಫರಿನ್ ಕಾಂಪ್ಲೆಕ್ಸ್ ಇರುತ್ತೆ, ವಿಚ್ ಆರ್ ಕನೆಕ್ಟೆಡ್ ಟು ಮಿಥನೈನ್ ಬ್ರಿಡ್ಜ್ ಇದೆ. ಆದರೆ ಇಂಪಾರ್ಟೆಂಟ್ ಏನು ಅಂದರೆ ಅಲ್ಲಿ ಐರನ್ 2+ ಇಂದ Fe2+ ಕಾಂಪ್ಲೆಕ್ಸ್ ಆಗಿತ್ತು, ಇಲ್ಲಿ Mg2+ ಇಂದ ಕಾಂಪ್ಲೆಕ್ಸ್ ಆಗುತ್ತೆ. ಅಲ್ಲೂ 16 ಮೆಂಬರ್ಡ್ ರಿಂಗ್ ಇತ್ತು, ಇಲ್ಲೂ 16 ಮೆಂಬರ್ಡ್ ರಿಂಗ್ ಇತ್ತು. ಫುಲ್ಲಿ ಕಾಂಜುಗೇಟೆಡ್ ಇದೆ. ಕಾಂಜುಗೇಟೆಡ್ ಆಗಿರೋದಕ್ಕೋಸ್ಕರ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ನೀವು ಆಲ್ರೆಡಿ UV ರೇಡಿಯೇಷನ್ಸಲ್ಲಿ UV ಸ್ಪೆಕ್ಟ್ರೋಸ್ಕೋಪಿನಲ್ಲಿ ಓದಿರ್ತೀರಾ. ಸೊ ಏನಾಗುತ್ತೆ, ಕಾಂಜುಗೇಷನ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ, ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಫುಲ್ಲಿ ಕಾಂಜುಗೇಟೆಡ್ ಟೆಟ್ರಾಪೈರೋಲ್ ಸಿಸ್ಟಮ್, 18 pi electrons ಇದೆ. ದಟ್ ಇಸ್ ಅಡಿಷನಲ್ ಥಿಂಗ್ ಇನ್ ಆರ್ಡರ್ ಟು ಅಬ್ಸರ್ವ್ ದಿ ಎನರ್ಜಿ. ಸೊ ಮಧ್ಯದಲ್ಲಿ ಇರುವಂಥದ್ದು ಯಾವುದು, Mg2+ ಇದೆ. So Mg2+ makes the molecule rigid so that the energy is not easily lost thermally. ಸೊ ಅದೇನು ಮಾಡುತ್ತೆ, ಈ ಎನರ್ಜಿನ ಇದು ಕ್ಲೋರೋಫಿಲ್ ಇರುವಂಥ ಎನರ್ಜಿನ ಏನು ಮಾಡುತ್ತೆ, ಆ್ಯಕ್ಚುಲಿ ಏನು ಮಾಡ್ತವೆ ಸೈಟ್ಸು ಎನರ್ಜಿನ, ಸೋಲಾರ್ ಎನರ್ಜಿನ ಏನು ಮಾಡ್ತಾ ಇದೆ, ಕ್ಯಾಪ್ಚರ್ ಮಾಡಿಕೊಂಡು ಇಟ್ಕೊಳ್ತಾ ಇದೆ. ಅದು ಇಟ್ಕೊಂಡಿರೋದು ಹೊರಗಡೆ ಹೋಗ್ದಂಗೆ ಇದು ತಡೆಯುತ್ತೆ. Mg2+ increases the rate at which the short-lived singlet excited state is transferred into the corresponding triplet state, which has a longer life, hence can transfer this excitation energy into the redox chain. ಸೊ ರಿಡಕ್ಷನ್ ಮಾಡೋದಕ್ಕೆ ಮಾಡ್ಕೊಳ್ಳುತ್ತೆ. ಸೊ ಸ್ಟ್ರಕ್ಚರ್ ಹೇಗಿದೆ, ಮುಂಚೆ ನಾನು ಹೇಳ್ದಂಗೆ ಮೆಗ್ನೀಷಿಯಮು ಮಧ್ಯದಲ್ಲಿದೆ, ಸೆಂಟ್ರಲ್ ಮೆಟಲ್ ಆಟಮು. ಆ ಮೆಗ್ನೀಷಿಯಮ್ ಏನಾಗ್ತಿದೆ, 4 2+ ಸ್ಟೇಟಲ್ಲಿದೆ, 4 ಪೈರೋಲ್ ರಿಂಗ್ಗೆ ಲಿಂಕ್ ಆಗಿದೆ. ಜೊತೆಗೆ ಇಟ್ ಆಲ್ಸೋ ಹ್ಯಾವ್ ಎ ಆಲ್ಕೋಹಾಲ್ ಪೈಥಾನ್ ರಿಂಗ್ ಇದೆ, Mg2+ ಇದೆ. ಸೊ ಕ್ಲೋರೋಫಿಲ್ A, ಕ್ಲೋರೋಫಿಲ್ B ಗೆ ಏನಿದೆ ವ್ಯತ್ಯಾಸ ಅಂದರೆ R ಗ್ರೂಪ್ ಮಾತ್ರ ವ್ಯತ್ಯಾಸ ಇದೆ. ಕ್ಲೋರೋಫಿಲ್ ಎನಲ್ಲಿ R=CH3 ಆಗ್ತಾ ಇದೆ, ಕ್ಲೋರೋಫಿಲ್ ಬಿ ನಲ್ಲಿ CHO ಇದೆ. ದೀಸ್ ಟು ದೇ ಗೋಯಿಂಗ್ ಟು ಕಾಂಪ್ಲಿಮೆಂಟ್ ಈಚ್ ಅದರ್. ಸೊ ಆ ಮಧ್ಯದಲ್ಲಿರೋ ರಿಂಗ್ ಮೆಗ್ನೀಷಿಯಮು ಮತ್ತು 4 ಪೈರೋಲ್ ರಿಂಗ್ ವಿಚ್ ಆರ್ ಇಂಟರ್ನ್ ಲಿಂಕ್ಡ್ ವಿತ್ ಮೆಥನೈನ್ ಇದೆಯಲ್ಲ, ಅದಕ್ಕೆ ನಾವು ಕ್ಲೋರಾನ್ ರಿಂಗ್ ಅಂತ ಅಂತೀವಿ. The efficient photosynthesis, for the efficient photosynthesis, chlorophyll needs to be attached to the backbone of the complex protein. ಸೊ ಫೋಟೋಸಿಂಥಸಿಸ್ ಎಫಿಷಿಯೆಂಟ್ ಆಗಿ ಆಗಬೇಕು ಅಂತಂದರೆ ಕ್ಲೋರೋಫಿಲ್ ನೀಡ್ಸ್ ಟು ಬಿ ಅಟ್ಯಾಚ್ಡ್ ಎ ಬ್ಯಾಕ್ ಬೋನ್ ಆಫ್ ಕಾಂಪ್ಲೆಕ್ಸ್ ಪ್ರೋಟೀನ್ಗೆ ಅದು ಅಟ್ಯಾಚ್ ಆಗಿರಬೇಕು. ಅಟ್ಯಾಚ್ಡ್ ಎ ಪೆರಿಫೆರಿನ್ ಅಟ್ ಎ carbon 20 hydrophobic chain which makes the chlorophyll fat soluble and insoluble in water and it interacts with the proteins of the thialkaloids. ಸೊ ಹೇಗಾಗುತ್ತೆ, ನಾನು ಹೇಳ್ದಂಗೆ ಫೋಟೋಸಿಸ್ಟಮ್ 2 ಇರುತ್ತೆ, ಫೋಟೋಸಿಸ್ಟಮ್ 1, ಫೋಟೋಸಿಸ್ಟಮ್ 2 ಅಂತ ಹೇಳ್ತೀವಿ. ಸೊ ಫೋಟೋಸಿಸ್ಟಮಲ್ಲಿ ಏನಾಗ್ತಾ ಇದೆ, ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಸೊ ಫೋಟೋಸಿಸ್ಟಮ್ 2ನಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ ಕಮ್ ಫ್ರಮ್ ದಿ ಸ್ಪ್ಲಿಟಿಂಗ್ ಅಪ್ ಆಫ್ ವಾಟರ್ ವಿಚ್ ರಿಲೀಸಸ್ ದಿ ಆಕ್ಸಿಜನ್ ಆಸ್ ದ ವೇಸ್ಟ್ ಪ್ರಾಜೆಕ್ಟ್. ಇಲ್ಲಿ ನೋಡ್ಕೊಳ್ಳಿ, ಇದು ಸೆಲ್ ವಾಲ್ ಇದೆ. ಸೆಲ್ ವಾಲಲ್ಲಿ ಏನಾಗ್ತಾ ಇದೆ, ಇದೇನಿದೆಯಲ್ಲ ಇದು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇಲ್ಲಿ ಇದು ಎಲ್ಲ ಎಷ್ಟೊಂದು ಕಲರ್ಡ್ ಪಿಗ್ಮೆಂಟ್ಸ್ ಇರುತ್ತೆ. ಈ ಎಲ್ಲ ಕಲರ್ಡ್ ಪಿಗ್ಮೆಂಟ್ಸ್ ಏನು ಮಾಡುತ್ತೆ, ಲೈಟ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಟ್ರಾನ್ಸ್ಫರ್ ಫ್ರಮ್ 1 electron ಟು ಅನದರ್ ಎಲೆಕ್ಟ್ರಾನ್. ಸೊ ಲೋಯರ್ ಎನರ್ಜಿಲಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಅದು ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಈ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ವಾಟರ್ ಸ್ಪ್ಲಿಟ್ ಆದರೆ ನಿಮಗೆ ಆಕ್ಸಿಜನ್ ಏನಾಗುತ್ತೆ ಆಸ್ ಎ ವೇಸ್ಟ್ ಪ್ರಾಜೆಕ್ಟು ಹೊರಗಡೆ ಬರುತ್ತೆ. ಅದೇ ಫೋಟೋಸಿಸ್ಟಮ್ 1 ತೊಗೊಂಡ್ರೆ ದ ಎಲೆಕ್ಟ್ರಾನ್ ಕಮ್ ಫ್ರಮ್ ದಿ ಕ್ಲೋರೋಪ್ಲಾಸ್ಟ್, ದ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಚೈನ್. ಸೊ ಲೈಟ್ ಏನಾಗುತ್ತೆ, ಇಲ್ಲಿ ಬರ್ತಾ ಇದೆ, ಬಂದಿದ್ದು ಏನಾಗ್ತಾ ಇದೆ, ಒಂದು ಎಲೆಕ್ಟ್ರಾನ್ ಕ್ಲೋರೋಫಿಲ್ ಪೇರ್ ಆಗಿ ಅದು ಕನ್ವರ್ಟ್ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ದೇ ಗೋಯಿಂಗ್ ಟು ಕಾಂಪ್ಲಿಮೆಂಟ್ ವಿತ್ ಈಚ್ ಅದರ್ ಆ್ಯಂಡ್ ದೇ ಗೋಯಿಂಗ್ ಟು ಅಬ್ಸರ್ವ್ ಲೈಟ್ ಎನರ್ಜಿ. ಇದು
ಒಂದು ಸ್ಟೆಪ್. ಎರಡನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್. ಮೊದಲನೇದರಲ್ಲಿ ಡಿಪೆಂಡೆಂಟ್ ರಿಯಾಕ್ಷನ್, ಎಷ್ಟು ಎನರ್ಜಿ ಇದೆ ಎಷ್ಟು ಅಬ್ಸರ್ವ್ ಮಾಡ್ಕೊಳ್ತಾ ಇದೆ. ಸೊ ಫೋಟೋ ಸಿಸ್ಟಮ್ ಒಂದು ಬೇರೆ ಎನರ್ಜಿ ರಿಲೀಸ್ ಅಬ್ಸರ್ವ್ ಮಾಡ್ಕೊಳ್ತು, 2 ಬೇರೆ ಮಾಡ್ಕೊಳ್ತು, ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ಎರಡನೇ ಸ್ಟೆಪ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಇಂಡಿಪೆಂಡೆಂಟ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ ಅಥವಾ ಕೆಲ್ವಿನ್ ಸೈಕಲ್ ಅಂತ ಹೇಳ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ ಎವರ್ ದ ಎನರ್ಜಿ ದಟ್ ಹ್ಯಾಸ್ ಬೀನ್ ಅಬ್ಸಾರ್ಬ್ಡ್ ಬೈ ದಿ ಫಸ್ಟ್ ಸ್ಟೆಪ್ ವಿಲ್ ಬಿ ಯುಟಿಲೈಸ್ಡ್ ಹಿಯರ್. The energized electron from the light dependent reaction provide the energy to form carbohydrates from carbon dioxide molecules. The light independent reactions are also called as Kelvin cycle because they are cyclical in nature. The light independent molecules depend on energy carrier molecules ATP, NAD, pH to drive the construction of new carbohydrate molecules. After the energy is transferred, energy carrier molecules return to the light dependent reaction to obtain more energetical element. ಸೊ ಸಮರೈಸ್ ಮಾಡೋದಾದರೆ, ಸೊ ನಾನು ಮುಂಚೆನೇ ಹೇಳಿದೆ PS1 PS2 ದೇ ಗೋಯಿಂಗ್ ಟು ಕಾಂಪ್ಲಿಮೆಂಟ್ ವಿತ್ ಈಚ್ ಅದರ್ ಅಂತ ಹೇಳಿದೆ. ಸೊ ಏನಾಗ್ತಾ ಇದೆ, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಈ ಫಸ್ಟ್ ಇದರಲ್ಲಿ ಆಫಲ್ಲಿ ಆಗ್ತಾ ಇರೋವಂಥದ್ದು ಲೈಟ್ ಡಿಪೆಂಡೆಂಟ್ ರಿಯಾಕ್ಷನು ಎಲ್ಲಿ ಆಗ್ತಾ ಇದೆ, ಅದು ನಮಗೆ ಥೈಲಾಕಾಯ್ಡ್ ಮೆಂಬ್ರೈನಲ್ಲಿ ಆಗ್ತಾ ಇದೆ. ಇಟ್ ಯೂಸಸ್ ದಿ ಲೈಟ್ ಎನರ್ಜಿ ಟು ಮೇಕ್ ATP ಆ್ಯಂಡ್ NAD, pH. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಲೈಟ್ ಬೀಳ್ತಾ ಇದೆ. ಲೈಟ್ ಬೀಳ್ತಾ ಇರೋದನ್ನ ಏನು ಮಾಡ್ತಾ ಇದೆ, ಇನ್ನರ್ ಮೆಂಬ್ರೈನ್ ಏನಿದೆಯಲ್ಲ ಈ ಮೆಂಬ್ರೈನಲ್ಲಿ ರಿಯಾಕ್ಷನ್ ಆಗ್ತಾ ಇದೆ. ಏನಾಗ್ತಾ ಇದೆ, ಲೈಟ್ ಎನರ್ಜಿನ ಯೂಸ್ ಮಾಡಿಕೊಂಡು ATP ಮತ್ತು NAD, pH ಆಗಿ ಅದು ಕನ್ವರ್ಟ್ ಮಾಡ್ತಾ ಇದೆ. ಇದು ಫಸ್ಟ್ ಸ್ಟೆಪ್ಪು ವಿಚ್ ಇಸ್ ಲೈಟ್ ಡಿಪೆಂಡೆಂಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನಿದೆಯಲ್ಲ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಸ್ಟ್ರೋಮಾ, ಅದು ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್ನು ಯೂಸಸ್ ದಿ ಎನರ್ಜಿ. ನಾವು ಏನು ಎನರ್ಜಿ ಇದೆಯಲ್ಲ, ಇಲ್ಲಿ ಏನು ಎನರ್ಜಿ ಕೊಟ್ಟಿದ್ದೀವಲ್ಲ, ಇಲ್ಲಿ O2 ಹೊರಗಡೆ ಬಂದ್ಬಿಡ್ತು ನಮಗೆ. ಆ ಎನರ್ಜಿನ ಏನು ಮಾಡ್ತಾ ಇದೆ, ಅದು ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಯುಟಿಲೈಸಸ್ ಟು ಮೇಕ್ Ga3+ ಫ್ರಮ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡಿಂದ ಈ ಥರ ಮಾಡ್ತಾ ಇದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡ್ತಾ ಇದೆ, ಗೋಯಿಂಗ್ ಟು ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ದಿ ಕಾರ್ಬೋಹೈಡ್ರೇಟ್ಸ್. ಈ ರೀತಿಯಾಗಿ ಫೋಟೋಸಿಂಥಸಿಸ್ ನಿಮಗೆ ರಿಯಾಕ್ಷನ್ಸು ಆಗ್ತಾ ಇದೆ. ಫೋಟೋಸಿಂಥಸಿಸ್ ರಿಯಾಕ್ಷನು 2 ಸ್ಟೆಪ್ಪಲ್ಲಿ ಆಗುತ್ತೆ. ಒಂದು ಸ್ಟೆಪ್ಪು ಲೈಟ್ ಡಿಪೆಂಡೆಂಟು, ಇನ್ನೊಂದು ಸ್ಟೆಪ್ಪು ಲೈಟ್ ಇಂಡಿಪೆಂಡೆಂಟ್. ಸೊ ಲೈಟ್ ಡಿಪೆಂಡೆಂಟ್ ಸ್ಟೆಪ್ಪಲ್ಲಿ ನಮಗೆ ಕ್ಲೋರೋಫಿಲ್ ಬರುತ್ತೆ. ಕ್ಲೋರೋಫಿಲ್ ವಿಚ್ ಇಸ್ ಎ ಮೆಗ್ನೀಷಿಯಮ್ ಕಾಂಪ್ಲೆಕ್ಸ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಿ ಹೀಮಲ್ಲಿ Fe2+ ಇರುತ್ತೆ. ಇಲ್ಲೇನಾಗುತ್ತೆ, Mg2+ ಇರುತ್ತೆ. ಸೊ ಮಿಕ್ಕಿದೆಲ್ಲ ಸೇಮ್ ಇದೆ. 4 ಪೈರೋಲ್ ರಿಂಗ್ಸ್ ಇದೆ ವಿಚ್ ಆರ್ ಕನೆಕ್ಟೆಡ್ ಥ್ರೂ ಮೆಥನೈನ್ ರಿಂಗೇ ಇದೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಹಿಮೋಗ್ಲೋಬಿನ್ ಆ್ಯಂಡ್ ಕ್ಲೋರೋಫಿಲ್. ಸೊ ಈ ರೀತಿಯಾಗಿ ನಿಮಗೆ ಬೇರೆ ಬೇರೆ ಥರ ಕ್ವಶನ್ಸ್ನ ಕೇಳ್ಬೋದು, ಕಂಪ್ಯಾರಿಟಿವ್ ಆಗಿ ಕೇಳ್ಬೋದು. ಸೊ ನೀವು ಅದನ್ನು ನೋಡಿಕೊಂಡು ಆನ್ಸರ್ ಮಾಡಬೇಕಾಗತ್ತೆ. ಸೊ ಈಗ ಏನು ಹೆಂಗಿದ್ರು ವೆಕೇಶನ್ ಕೊಟ್ಟಿದ್ದಾರೆ, ಸಾಧ್ಯ ಆದದ್ದು ಮನೆಯಲ್ಲೇ ಇರಿ, ಮನೆಯಿಂದ ಹೊರಗಡೆ ಹೋಗ್ಬಿಡಿ. ಕರೋನಾ ಈ ರೀತಿಯಾಗಿ ಏರ್ತಾ ಇದೆ. ಹಾಗಾಗಿ ಯು ಟೇಕ್ ಆಲ್ ದಿ ಕೇರ್, ಬಿ ಸೇಫ್, ಸ್ಟೇ ಅಟ್ ಹೋಮ್. ಥ್ಯಾಂಕ್ ಯು.